ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನಮ್ಮ ತಂಗಿ ಮನೆ ಫಂಕ್ಷನ್ ನಡೀತಿತ್ತು. ತಂಗಿ ಮನೆ ಫಂಕ್ಷನ್ ನಡೆದಾಗ ಮುಗಿಸ್ಕೊಂಡು ನಾವೆಲ್ಲ ಮುಂದೆ ಬಂದ್ವಿ. ಹಿಂಗೆ ಬಂತು ನಮ್ಮ ಹುಡುಗಿ. 3 ಜನ ಹುಡುಗಿರು ಹಿಂದೆ ಬಂದು ಇಬ್ಬರನ್ನ ಅವ್ರ ಮನೆ ಬಿಟ್ಟರು, ನಮ್ಮ ಚಿಕ್ಕಮ್ಮನ ಮನೆಗೆ. ಇವಳು ಮನೆಗೆ ಹೋಗ್ಬೇಕಾದ್ರೆ ಸಾಬ್ರಪುಳೆ ಕಡೆಯಿಂದ ಕಾರ್ ಬಂದಿತ್ತು. ಕಾರ್ ಬಂದಾಗ ಇಲ್ಲಿ ವೆಂಕಟೇಶ್ವರರು ಫಂಕ್ಷನ್ ಮಾಡ್ತಾ ಇದ್ರಂತಲ್ಲ, ರಿಸಲ್ಟ್ ಎಲ್ಲಿ ಅಂತ ಕೇಳಿದಾಗ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಎಸ್ಕ್ಯೂಡ್ ಮೀ ತೋರಿಸ್ರಿ ಒಂದ್ಸರಿ ಅಂತ ಕೇಳಿದಾಗ ಡ್ರೈವರ್ ಮಾತಾಡ್ಸ್ಬೇಕಾದ್ರೆ ಪಕ್ಕದಲ್ಲಿದ್ದರು ಇನ್ನೊಬ್ಬರು ಹೇಳ್ಕೊಂಡ್ಮೇಲೆ ನಮ್ಮ ಹುಡುಗಿನ ನಾವು ಆಮೇಲೆ ಮತ್ತೆ ಎಲ್ಲ ಹುಡುಕ್ತೀವಿ. 4 ಗಂಟೆಗೆ ಫೋನ್ ಬಂತೀನಿ ನಮ್ಮ ಹುಡುಗನಿಗೆ, ಈ ಥರ ಬರ್ರಿ ಅಂತ ನಮ್ಮ ಹುಡುಗಿ ಮಾತಾಡಿದ್ಮೇಲೆ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ರು. ನಾವು ಅಡ್ಡ ಕಾರು ಹೊಡೆದು ಹೋಗಿ ಆ ಕಡೆ ಈ ಕಡೆ ಎಲ್ಲ ಹುಡುಕ್ತು. ನನ್ನ ತಮ್ಮ ಒಬ್ಬ, ನಮ್ಮ ಅಣ್ಣನ ಮಗ ಒಬ್ಬ, ನಾನು ನಮ್ಮ ಚಿಕ್ಕವನು ಒಬ್ಬ ಹುಡುಗ, 3 ಜನ ಹೋಗಿ ಪಾರಮ್ ಗೇಟಲ್ಲಿ ಕಾರ್ ನಿಂತಿತ್ತು. ನಮ್ಮನ್ನು ನೋಡ್ಬಿಟ್ಟು ಏನು ಮಾಡಿದ್ರು, ಅವರೊಬ್ಬರೇ ಇದ್ದಿದ್ದು, ಇನ್ನೊಬ್ರು ನಾನು ನೋಡಲಿಲ್ಲ. ಈ ಅಪ್ಪ ಏನು ಮಾಡ್ದ, ನಾವು ಹುಡುಗಿನ ಸೇರಿಸಿ ನಮ್ಮ ಕಾರ್ಗೆ ಬಿದ್ದು ಮುಂದೆ ಬಂದಮೇಲೆ ಶಿಶುವಾದ ಇದಕ್ಕೆ ಪಾಳೆ ನೆಕ್ಸ್ಟ್ ಬಿಟ್ಟು ಮುಂದೆ ವರ್ಷದಲ್ಲಿ ನಮ್ಮ ಹುಡುಗಿ ತೆಳ್ಬಿಟ್ಟಾಕಿ ಕೆಳಗಡೆ ತೆಳೆದ್ಮೇಲೆ ನಾವೇನು ಮಾಡಿದೆ, ನಾನು ಇನ್ನೊಬ್ಬ ತಮ್ಮನ್ನ ಕೆಳಗಡೆ ಇಳಿಸ್ದೆ, ಅಣ್ಣನ ಮಗನ ಇಳಿದ್ಬಿಡ ನೀನೋ ಮಗಿಗೆ ಏನಾಯ್ತು. ನಾವು ಹಿಂದೆ ಕಾರು ಫಾಲೋ ಮಾಡ್ದೆ. ಸಮೇಶ್ವರ ಕಾಲವನ್ನ ಏನು ಮಾಡಿದೆ, ಅಡ್ಡ ಕಾರ್ ಹೊಡೆದಾಗ ಏನು ಮಾಡಿದೆ, ಹಿಂಗೆ ರಸ್ತೆ ಹಾಕ್ಕೊಂಡು ಹೋಗಿ ಗುದ್ಕೊಂಡ ಮೇಲೆ ಹೋಗಿ ಪ್ರಶ್ನೆ ಹೊಡೆದು ನಾನೇ, ಈ ಥರ ಮಾಡಿದೆಯಲ್ಲ, ನಿಂಗೆ ಅಕ್ಕ ತಂಗಿದ್ದೀರಿಲ್ವಾ, ನೀನು ಏನಕ್ಕೆ, ನಿಮ್ದು ಯಾವ ಊರು ಏನು ಅನ್ನಕ್ಕೆ, ನಮ್ಮದು ಮದ್ಗಿರಿ ಸಿರಾ, ಇಲ್ಲಿಂದ ಏನಕ್ಕೆ ಬಂದಿದೆ ಅದಕ್ಕೆ, ನಮ್ದು ಇದೇ ಕೇಸು. ನೀವು ಒಂದು ಮಾತು ಸುಮ್ಮನೆ ಇದ್ದರೆ ನಾವು 2 ಲಕ್ಷ ದುಡ್ಡು ಕೊಡಿಸ್ತೀವಿ ವೆಂಕಟೇಶಣ್ಣನ ಹತ್ರ, ನಾವು ಇದೇ ಕೇಸ್ ಮಾಡೋದು. ನಾನಾಗೋದಕ್ಕೆ ನಿಮ್ಮ ಹುಡುಗಿ ಟಚ್ ಮಾಡ್ದಂಗೆ ಬಿಟ್ಟಿದ್ದೀನಿ, ವೆಂಕಟೇಶಣ್ಣ ಆಗಿದ್ದರೆ ಇಷ್ಟೊತ್ತಿಗೆ ಆದೇಶಕ್ಕೆ ಮಾಡಿಬಿಟ್ರೆ ಅಂತ ಹೇಳಿದ್ದೆ. ನಾವು ಹೊಡೆದ್ವಿ ಅಣ್ಣ, ಚೆನ್ನಾಗೇ ಹೊಡೆದ್ಬಿಟ್ಟು ಆಮೇಲೆ ನಮ್ಮ ಹುಡುಗಿಯರ ಅಪ್ಪನೇ ಬಂದು, ಬೇಡಮ್ಮ ಕಾನೂನು ಐತೆ, ಕಾನೂನು ಪ್ರಕಾರ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಟೇಷನ್. ಈಗ ಎಲ್ಲಿ ನಡೆಸ್ತಾ ಇದ್ದಿದ್ದು ಪಾರ್ಟಿ? ಇಲ್ಲಿ ನಮ್ಮೂರು ಪಕ್ಕ ರೆಜೆಂಟ್. ಯಾವ ಊರು? ಕಟ್ರೋಳ ಗೊಲ್ರಟ್ಟಿ. ಯಾರ್ದು ಹೊಡೆತಾನೆ, ಯಾರ್ದು ಮಾಲೀಕತ್ವ ಯಾರು? ಏನು ಸರ್, ಅವರು ಯಾರಿಗೋ ಬೇರೆ ಮಾರಿದ್ರು ನಮ್ಮೂರವರು, ಅವ್ರ ತವಿಂದ ವೆಂಕಟೇಶ್ವರ ತಗೊಂಡು. ಯಾವ ವೆಂಕಟೇಶ್? ಈ ಮೊಬೈಲ್ ಅಂಗಡಿ ವೆಂಕಟೇಶ್ವರ. ಎಷ್ಟು ವರ್ಷದಿಂದ ನಡೀತಾ ಇದ್ದಿದ್ದು ಸರ್? ಅಲ್ಲೇ ಕಟ್ಟಿ ಒಂದು 2 ವರ್ಷನೂ ಆಗಿರ್ಬೇಕು ಸರ್. ಒಂದು ಮನೆಯಿಂದ ನಡೀತಿತ್ತು. ನಾವು ಕೇಳಿಕ್ಕೆ ಮೊದಲು ರಿಸಲ್ಟ್ ಕಟ್ಬಿಟ್ಟಿದ್ದಕ್ಕೆ, ರಿಸಲ್ಟ್ ಅಲ್ಲಮ್ಮ ನಾವು ಫ್ಯಾಮಿಲಿ ಬಂದಿದ್ದು ಹೋಗೋಕ್ಕೆ. ವೆಂಕಟೇಶಣ್ಣ ತುಂಬ ಒಳ್ಳೆಯರು ಅಂತಲೇ ತಿಳ್ಕೊಂಡಿದ್ವಿ ನಾವು. ಈ ಅಪ್ಪ ಅವ್ರ ಸತ್ಯ ನಮ್ಗೆ ಹೇಳಿದ್ಮೇಲೆ ಗೊತ್ತಾಗಿದೆ. ಈಗ ಒಂದು ಫೋನ್ ಮಾಡಿದ್ರೆ 2 ಲಕ್ಷ ದುಡ್ಡು ಕೊಡಿಸ್ತೀವಿ, ಬಿಟ್ಬಿಡಿ ಅಂತ. ಸರ್ ಅದೊಂದು ಹೆಣ್ಣಿನ ಜೀವಕ್ಕೆ 2 ಲಕ್ಷ ದುಡ್ಡುಗೋಸ್ಕರ ನಾವು ಬಿಟ್ಟು 2 ಲಕ್ಷ ಯಾರು ಕೊಡಿಸ್ತೀನಿ? ನಮ್ಮ ವೆಂಕಟೇಶ್ವರನ ಹತ್ರ ಕೊಡಿಸ್ತೀವಿ. ನಿಮ್ಮ ಹುಡುಗಿ ಸರ್ ನೀವು ಹೆಂಗೆ ಪರಿಚಯ, ನಮ್ಮ ಹುಡುಗಿ ನೀವು ಹೆಂಗೆ ಕರ್ಕೊಂಡ್ರಿ ಕಾರ್ ಒಳಗಿನಕ್ಕೆ, ನಾವು ವೆಂಕಟೇಶನೇ ಕರೆದಿದ್ದು. ನಾವು ಇದೇ ಬೆಳಗ್ಗೆ ಎದುರು ಮಾಡೋದು ಅಂದರು. ನಾವು ವಿಡಿಯೋ ಮಾಡೋಣಂದ್ರೆ ನಮ್ಮ ಹತ್ರ ಚಿಕ್ಕ ಫೋನು, ನಮ್ಮದು ಇದನ್ನು ಕೊತ್ತು ಹಿಡ್ಕೊಂಬಿಟ್ಟಿದ್ರು. ನನ್ನ ಪರ್ಸೆಲ್ಲ 5,000 ಅಮೌಂಟ್ ಇತ್ತು, ಪರ್ಸು ಹೊಟ್ಟೋಗೈತೆ, ನನ್ನ ಫೋನ್ ಬಿದ್ದೋಯ್ತು. ಸರ್ ಇಷ್ಟೇ ಸರ್ ನಡೆದಿದ್ದು. ಎಷ್ಟು ಜನ ಇದ್ರು ಅವರು? ಏನು ಸರ್? ಎಷ್ಟು ಜನ ಇದ್ರು ಸರ್? ಅವ್ರೊಬ್ಬರೇ ಇದ್ವಿ ಸರ್, ನಾನು ನೋಡಿದ್ರೆ ಒಬ್ಬನೇ ಸರ್. ಈ ಥರ ಪಾರ್ಟಿಗಳು ನಡೀತಾ ಇರ್ತಾವಲ್ಲಿ? ಹ್ಞೂ ಸರ್, ಯಾವಾಗೂ ಪಾರ್ಟಿ ಮಾಡ್ತಾ ಇರ್ತಾರೆ. ನಾವು ವೆಂಕಟೇಶಣ್ಣ ನಮ್ಮ ಹುಡುಗರೆಲ್ಲ ಹೋಗಿ ಕೇಳಿದಾಗ, ಯಾರು ನಿಮ್ಮ ಹೊರಗೆ ಫಂಕ್ಷನಿಗೆ ಬಂದು ಯಾರು ಮಿಸ್ ಆಗಿದ್ದಾರಾ, ಇಲ್ಲ ಅದಕ್ಕೆ ಫಂಕ್ಷನ್ ಬಿಟ್ಟು ಹೋಗಿದ್ದಾರೆ ಅದಕ್ಕೆ. ಇಲ್ಲಮ್ಮ ನಾವು ಯಾರೂ ಹೋಗಿಲ್ಲ, ನಮ್ಮವರೆಲ್ಲ ಇಲ್ಲೇ ಇದ್ದಾರೆ ಅಂತ ಹೇಳೋರು. ಹೊರಗಡೆ ವೆಂಕಟೇಶಣ್ಣ ಬಂದಾಗ, ವೆಂಕಟೇಶಣ್ಣ ನೀವು ತುಂಬ ಒಳ್ಳೆಯವರು, ಸ್ಟೇಷನ್ ಬಾಕ್ಲಲ್ಲಿ ನೀವು ಗೌರವವಂತರು, ಈ ಥರ ಹೇಳಿದ್ರು ಅವರು. ಅದಕ್ಕೆ ಅವನಿಗೂ ನಮಗೂ ಸಂಬಂಧ ಇಲ್ಲ, ಕಾನೂನು ಪ್ರಕಾರ ನೀವೇನೈತೆ ಅದು ಮಾಡ್ಕೊಂಡ್ರಮ್ಮ ಅವನಿಗೆ ಅಂತ ಅಲ್ಲಿ ಹೇಳಿದ್ರು. ಒಳಗಡೆ ಬಂದು ರೈಸ್ ತೊಗೊಂಬಂದಿದ್ರು, ಎಗ್ ರೈಸು, ಅದು ತಿನ್ನೋಕ್ಕೆ ಬಂದಿದ್ರು ಅಂತ ಒಳಗಡೆ ಸ್ಟೇಟ್. ನಮಗೆ ರಿಸಲ್ಟ್ ಅಲ್ಲಿ ಇರಬಾರ್ದು ಸರ್. ನಮಗೆ ಒಂಟಿವರೆ ಹೆಣ್ಮಕ್ಳು, ನಾವು ಸಾಲಕ್ಕೆ ಕಾಡ್ಗೊಲ್ರು, ನಾವು ರಜಾ ಆದರೆ ಇರಬೇಕು. ಇನ್ನೊಂದು ಮತ್ತೊಂದು ಹೆಣ್ಮಕ್ಳು ಒಂಟಿ ಇರ್ತೀವಿ, ಒಂದತ್ರ ಇರ್ತೀವಿ, ಈ ಥರದ್ದು ಇರೋದು ಬೇಡ ಸರ್. ಈಗ ನಿಮ್ಮ ಊರಿಗೂ ನಿಮ್ಮ ಮನೆಗೂ ಮತ್ತು ಆ ರೆಸಾರ್ಟ್ಗೂ ಹತ್ರ ಇದೆಯಾ? ಹತ್ರ ಇದೆ ಸರ್, ಇದ್ದೇ ಮನೆ ಇಷ್ಟೇ ದೂರ. ಏನಕ್ಕೆ ಸುಮ್ಮನೆ ಇದ್ವಿ ಅಂದರೆ, ಇವಾಗ ಗೊತ್ತಿರೋರು ವೆಂಕಟೇಶಣ್ಣ ಒಳ್ಳೆಯವರು, ಇಂಥ ಕೆಲಸ ಮಾಡಲ್ಲ, ಏನೋ ಫಂಕ್ಷನ್ ಮಾಡ್ಕೊತಾರೆ ಹೊಸ ವರ್ಷ ಅಂತ ಸುಮ್ಮನೆ ಇದ್ವಿ. ಈ ಥರ ಕಚಡ ಬುದ್ಧಿ ಮಾಡಿದ್ಮೇಲೆ ನಮಗೆ ಬಿಲ್ಕುಲ್ ಬೇಡ. ದೂರು ಕೊಟ್ಟಿದ್ದೀರಾ? ಯಾರು ಸರ್? ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಈಗ ಕೊಟ್ಟಿದ್ದೀವಿ ಸರ್. ಇದನ್ನು ಬರೀತವ್ರೆ, ಸ್ಟೇಟ್ಮೆಂಟ್ ಬರೀತಾರೆ, ಹೇಳ್ತೀವಿ ಸರ್, ಕೊಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.